ಹೆಣ್ಮಕ್ಳು ಏನು ಕಾಂಪ್ರಮೈಸ್ ಆದ್ರಣ ಊಟ ಕಾಂಪ್ರಮೈಸ್ ಆಗಲ್ಲ ಗೊತ್ತಾ. ಅಪ್ಕೊಂಡ್ಬಿಟ್ಟಿದ್ ಮಾತು. ಫಸ್ಟ್ ಊಟ, ನೆಕ್ಸ್ಟ್ ಎಲ್ಲ ಗಂಡ ಮಕ್ಕಳು ಮನೆ ಸಂಸಾರ ಕೆಲಸ ಅದು ಇದು. ಫಸ್ಟ್ ಊಟ. ಗಂಡನೇ ಸೆಕೆಂಡಾ? ನನ್ನ ಪ್ರಕಾರ ನನ್ನ ಫೇವ್ರೇಟ್ ಎಲ್ಲ ಫಸ್ಟ್, ಆಮೇಲೆ ಗಂಡ ನೆಕ್ಸ್ಟ್. ಹಾಯ್ ಹಲೋ ಎಲ್ಲ ನಗುಮುಗ್ಧ ಮನಸ್ಸುಗಳಿಗೆ ನಿಮ್ಮ ಅಜಯ್ ಸುನೀಲನ ಸುನಿ ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಮದರ್ಸ್ ಡೇ, ತಾಯಂದಿರ ದಿನಾಚರಣೆಯ ಸ್ಪೆಷಲ್. ಕುಮಾರ್ ಅನ್ನೋರು ಮೆಸೇಜ್ ಮಾಡಿದರೆ, ಶ್ರುತಿ ಅಂತ ಹೇಳಿ ನಮ್ಮ ವೈಫ್ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸೊ ನೀವು ಕೂಡ ಡೀಲ್ ಕಳಿಸ್ತೇನೆ, ಬೇಗ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. 6363465868ಗೆ ನಿಮ್ಮ ಹೆಸರು ಮತ್ತು ನೀವು ಯಾವ ಊರಿಂದ ಮೆಸೇಜ್ ಮಾಡ್ತಾ ಇದ್ದೀರಾ, ಯಾರಿಗೆ ಅಂತ ವಾಯ್ಸ್ ಮೆಸೇಜು ಕೂಡ ಕಳಿಸಿ ಅಂತ ಹೇಳ್ತಾ ರೈಟ್ ನಾವು ಬನ್ನಿ ಕಾಲ್ ಮಾಡುವ ಇದೀಗ ಶ್ರುತಿ. ಹಲೋ ಹಲೋ, ಯಾರು? ಶ್ರುತಿ ಅಕ್ಕನ ಮಾತಾಡೋದು? ಹೌದು, ಯಾರು ನೀವು? ನಾನು ದಿನೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನಿಮಗೆ ಯಾರು ನಂಬರ್ ಕೊಟ್ಟರು? ವಸಂತನ ಗಂಡ ಮಾತಾಡ್ತಾ ಇರೋದು. ಅದಕ್ಕೆ ಅಂದರೆ ಇಲ್ಲಿ ಏನಂದರೆ ಅಕ್ಕ, ಇಲ್ಲಿ ಮದರ್ಸ್ ಡೇ ಐತಲ್ಲ, ಇಲ್ಲಿ ನಮ್ಮ ಅಮ್ಮನಿಗೆ ನಾನು ಒಂದು ಕೇಕ್ ಕಟ್ ಮಾಡಿಸ್ಬೇಕು, ಏನಾದ್ರು ಗಿಫ್ಟ್ ಕೊಡಬೇಕು ಅಂತಂದರೆ ಇವಳು ಪರ್ಮಿಷನ್ ತಗೋಬೇಕಾಕ ಎಲ್ಲದಕ್ಕೂ. ನಾನು ಪ್ರಾಬ್ಲಮ್ ಯಾಕೆ ನಂಗೆ ಹೇಳ್ತಾ ಇದ್ದೀರಾ ಅಂತ. ಪ್ರಾಬ್ಲಮ್ ಬಂದಿದ್ದು ಯಾರಿದನ್ನ ಈಗ ನಾನು ದುಡ್ಡು ನನಗೆ ಕೇಳ್ತಾ ಇದ್ದೀನಿ. ನೀವು ಯಾರೋ ಗೊತ್ತಿಲ್ಲ, ವಸಂತ ಗೊತ್ತಿಲ್ಲ, ಮದರ್ಸ್ ಡೇ ನಂಗೇನೆ ಕೇಳ್ತಿದ್ದೀರಾ? ಈಗ ನಿಮ್ಮ ಗಂಡಂಗೂ ಅವ್ರ ಅಮ್ಮ ಇರ್ತಾರಲ್ವಾ, ಅವ್ರೇನಾರು ಈಗ ಮದರ್ಸ್ ಡೇ ಮಾಡಬೇಕು ಅಂತ ಅಂದರೆ ನೀವೇನಾರು ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಹಂಗೆ ತಾನೇ ಇವಳು ಏನು ಆಕಾಶದಿಂದ ಉದುರ್ಬಿಟ್ಟವಳ ಇವಳು. ಫಸ್ಟ್ ಒಂದ್ಸಲ ಒಂದು ನಂಬರ್ ಚೆಕ್ ಮಾಡಿ, ನಾನೇನಾ ಅಂತ ನೋಡ್ಕೊಳ್ಳಿ. ನನಗಂತೂ ನೀವು ಯಾರು ಅಂತನೂ ಗೊತ್ತಿಲ್ಲ. ಇಲ್ಲಿ ವಾಟ್ಸಪ್ ಡಿ ಪಿಲಿ ಇದು ಗಿಡದ ಹತ್ರ ಏನೋ ನೀರು ಹಾಕ್ತಾ ಇದ್ದೀರ ತಾನೇ, ನೈಟಿ ಹಾಕೊಂಡು ಅವ್ರು ತಾನೇ ನೀವು? ಹೌದು. ಯಾವ ಕಲರ್ ನೈಟ್ ಹೇಳಿ? ಕೆಂಪು ಕಲರು ಅಲ್ಲ, ಗ್ರೀನ್ ಕಲರ್ ಹಾಕಿರೋದು. ನೀವು ಕರೆಕ್ಟಾಗಿ ಡಿ ಪಿನೇ ನೋಡಿಲ್ಲ. ನಿಮ್ದೇನಾ ಅದು? ನಲ್ಲಿ ನಮ್ಮ ತಾತ ಇರೋದು ಡಿ ಪಿಲಿ. ನೀವೇ ಹೇಳಿ ಫಸ್ಟ್. ಸುಮ್ಮನೆ ಫೋನ್ ನೋಡ್ಬಿಟ್ಟು ತಲೆ ತಿಂತಾ ಇದ್ದೀರಾ. ಡಿ ಪಿಲಿ ಇರೋದು ನಮ್ಮ ತಾತ. ನಿಮ್ಮ ತಾತಂಗೆ ನೈಟಿ ಹಾಕ್ಸಿ ತೆಗ್ಸಿರೋದ ಅದು? ಇವಾಗ ಏನಾಗಬೇಕಾಗಿತ್ತು? ಅಯ್ಯೋ, ಇಷ್ಟೊತ್ತೆಲ್ಲ ಕೇಳ್ಕೊಂಬಿಟ್ಟು ಈಗ ಏನಾಗಬೇಕಾಗಿತ್ತು? ಅಣ್ಣ ನಿಮ್ದು ಯಾವ ಊರು? ನಾವು ಬೆಂಗಳೂರು. ಇವಾಗ ಏನು ಮಾಡ್ಬೇಕು ನಾನು? ಇವಳಿಗೆ ಇವ್ರ ಅಮ್ಮಂದು ಅವಳು ಮದರ್ಸ್ ಡೇ ಮಾಡ್ಬೋದಂತೆ, ಇವ್ರ ಅತ್ತೆ ಅಂದರೆ ನಮ್ಮಮ್ಮಂದು ನಾನು ಮಾಡಂಗಿಲ್ವಂತೆ. ಇದು ಯಾವ ಸೀಮೆ ನ್ಯಾಯ? ಒಂದೆರಡು ಹೊಡೆದ್ಬಿಟ್ಟು ಬುದ್ಧಿ ಕಳಿಸಿ. ಏನೇ ನಿಮ್ಮಮ್ಮಂಗೆ ಒಂದು ನ್ಯಾಯನಾ, ನಮ್ಮಮ್ಮಂಗೆ ಒಂದು ನ್ಯಾಯನಾ? ಇಬ್ರು ಅಮ್ಮಂದಿರು ಒಬ್ಬರೇ ಅಲ್ವಾ, ಹಿಂಗೆ ಮಾಡೋದು ಸರಿನಾ ಅಂತ ಗಂಡ ಅದು ನೋಡಿದ್ಬಿಟ್ಟು ಬುದ್ಧಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಂಗೆ ಫೋನ್ ಮಾಡಿದ್ರೆ ಈಗ ಹೊಡೆಯೋದೇನು ದೊಡ್ಡ ವಿಚಾರ ಅಲ್ಲ, ಹೆಂಗಸ್ರ ಮೇಲೆ ಕೈ ಮಾಡ್ದ ಅಂತ ಮಾತು ಬರ್ತದೆ. ಆಮೇಲೆ ನೀವೇ ಒಂದು ಕೆಲಸ ಮಾಡ್ಬೇಡಿ, ಕೂತ್ಕೊಂಡು ನೋಡಮ್ಮ ನೀನು ಮಾಡೋದು ಸರಿನಾ, ನಿಮ್ಮಮ್ಮಂಗೆ ಒಂದು ನ್ಯಾಯ, ನಮ್ಮಮ್ಮಂಗೆ ಒಂದು ನ್ಯಾಯನಾ, ಹಿಂಗೆ ಮಾಡೋದು ಹೆಂಗೆ ಅಂತ ನೀವು ಇದನ್ನು ಕೂತ್ಬಿಟ್ಟು ಕೇಳಿ. ಹೇಳ್ತಾ ಇದ್ದೀನಿ ಅದ್ರ ತಲೆಗೆ ಹೋಯ್ತಾನೆ ಇಲ್ಲ. ಅಲ್ಲಿ ಹೊಟ್ಟೆಗೆ ಏನು ತಿಂತಾಳ ಅವಳು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಏನೋ ನಾನು ಮಾತಾಡಿಸ್ತಾ ಇದ್ದೀರಾ? ಯಾರು ನನ್ನ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ ಇಷ್ಟೊತ್ತೆಲ್ಲ ಮಾತಾಡ್ತಿದ್ದೀರಲ್ಲ, ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಯಾರಿದು? ನಾನು ದಿನೇಶ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಏನು ಮಾಡ್ಬೇಕು ಇವಾಗ? ಏನು ಮಾಡ್ಬೇಕಾದ್ ನನ್ನೇ ಕೇಳಿದ್ರೆ ಒಳ್ಳೆ ತಲೆ ಕೆಟ್ಟೋರ್ತಾರ. ಯಾರಿಗೆ ಹೇಳ್ತೀರ ತಲೆ ಕೆಟ್ಟವ್ರಂತ? ನೀವು ಫೋನ್ ಮಾಡಿ ನನಗೆ ಹೇಳ್ತಿದ್ದೀರ ತಲೆ ಕೆಟ್ಟವ್ರಂತ? ಹೆಂಗೈತೆ ಮೈಗ? ನಾನೇನೋ ಪಾಪ ಯಾರೋ ಅಂದ್ಬಿಟ್ಟು ಅದು ಕರೆಕ್ಟಾಗಿ ನನ್ನ ನಂಬರ್ಗೆ ಮಾಡಿ ಶ್ರುತಿ ಅಂತ ಹೇಳಿದ್ದೀರ ಅನ್ನೋದಕ್ಕೋಸ್ಕರ ಮಾತಾಡ್ತಿರೋದಷ್ಟೇ ನಾನು. ಅಲ್ಲ ಏನಾಯ್ತು ಇದಕ್ಕಿದ್ದಂಗೆ? ಏನಾರು ಇವಾಗ ಏನಾರು ಕಡಿತಾ, ಏನಾರು ಇದಾಯ್ತಾ? ಏನಕ್ಕೆ ಹಿಂಗೆ ಆಡ್ತಾ ಇರೋದು? ತಪ್ಪು ತಾನೆ ಕಡಿತ ಅಂತ ಕೇಳ್ತಿರೋದು. ನೀವು ಮಾತಾಡಿದ್ದೆಲ್ಲ ನಾನು ಕರೆಕ್ಟಾ? ಹಿಂಗೆ ಬಾಯಿ ಬಂದಂಗೆಲ್ಲ ನೀನ್ ಮಾತಾಡಿದ್ ಕರೆಕ್ಟಾ? ನೀವು ಮಾತಾಡಿದ್ ಕರೆಕ್ಟಾ? ಮುಚ್ಚಮ್ಮ, ನಿಮ್ಮ ಹತ್ರ ಎಲ್ಲ ಬಂದು ನಾನು ಕಷ್ಟ ಹೇಳ್ಕೊತೀನಲ್ಲ, ನನ್ನ ಕಳ್ಕೊಂಡು ನಾನು ನೋಡ್ಕೋಬೇಕು ಇಲ್ಲಿ. ಎಲ್ಲಿರ ನೀನ್ ದಾಸರಳ್ಳಿ? ಎಲ್ಲಿರೋದೇ ಫಸ್ಟ್ ದಾಸರಳ್ಳಿ? ಎಲ್ಲ ಒಂದ್ ಕಡೆ ನೆಗೆದ್ ಬಿದ್ದೋಯ್ತೀನಿ. ಹೋಗಿ ನಿಮ್ಮಂತವ್ರಿಗೆ ಹೇಳ್ತೀನಲ್ಲ ಬಂದು ಬೀಳು. ಫಸ್ಟೇ ಕೆಲಸ ಮಾಡು, ಭೂಮಿಗೆ ಒಂದು ಭಾರ ಕಮ್ಮಿ ಆಗುತ್ತೆ. ಅದ್ ಬಿಟ್ಬಿಟ್ಟು ಯಾರೋ ಸಿಕ್ಕಾಪರು ಫೋನ್ ಮಾಡ್ಬಿಟ್ಟು ದಿನೇಶು ವಸಂತ ಅಂತ ಹೇಳ್ಕೊಂಡು ನಮ್ ತಲೆ ತಿನ್ಕೊಂಡಿಲ್ಲಿ ಏನ್ ಬಿಟ್ಟು ಸಿಕ್ಕಿದೀವ ನಾವು ಹೆಣ್ಮಕ್ಳು ನಿಮ್ಗಳಿಗೆಲ್ಲ ಬೈಯಕ್ಕ? ನಾನೇನಾರು ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಬಂದು ನೋಡ್ಕೊತಾನ ನನ್ನ ಫ್ಯಾಮಿಲಿನ? ಇದೇನು ಹಿಂಗ್ ಮಾತಾಡ್ತಿಲ್ಲ? ನೋಡ್ಕೊಂತಾನೆ ನಿನ್ ಫ್ಯಾಮಿಲಿ ನೀನ್ ನೋಡ್ಕೊಬೇಕು. ನಾವೇ ನಿಮ್ ವಂಶದವ್ರ?
ಈ ವಂಶದ ತನಕ ಬಂದರೆ ನಾನು ನಿಮ್ಮ ವಂಶಾವಳಿ ಏನ್ ತೆಗಿಬೇಕಾಗ್ತದೆ. ಮಾಡ್ತೀಯಾ? ಸರಿ ಏನ್ ಮಾಡ್ತೀಯಾ? ಬಾ ಎಲ್ಲಿಗೆ ತೋಟ ಗುಡ್ದಾಡಿದ್ದಲ್ಲ ರಾಜನ್ ಕುಂಟೆಗೆ ಬಾ. ಗೊತ್ತಾ ರಾಜನ್ ಕುಂಟೆ? ಯಲಹಂಕ ಹತ್ರ ಇರೋದು. ಬಾ ರಾಜನ್ ಕುಂಟೆಗೆ. ಬರ್ತೀಯಾ? ಬರಕ್ ಆಗುತ್ತಾ? ಯಲಹಂಕ ಏನು ಶ್ರೀಲಂಕಾ ಪಕ್ಕ ಆಯ್ತಾ? ಇದೇನು ಹಿಂಗೆ ಮಾತಾಡ್ತೀಯಲ್ಲ, ಒಳ್ಳೆ ಮೊಲಾಗ್ರ ಬಂದವ್ರಂಗೆ. ಯಾರಿಗೆ ಹೇಳ್ತಿರೋದು? ಯಾರಿಗೆ ಅಂದರೆ ತಲೆ ಕೆಟ್ರೆ ಎಲ್ಲರಿಗೂ ಹೇಳವನೇ ನಾನು. ಇವಾಗ ಏನಾಗ್ಬೇಕಾಗಿತ್ತು? ಇದ್ಯಾಕೋ ಸರಿಯಾಗಾಯ್ತು ಬಿಡು. ಈಗ ಇಷ್ಟೊತ್ತು ತನಕ ಕೇಳ್ಬಿಟ್ಟು ಹಿಂಗೆ ಸದಾರಾಮೆ ಥರ ಆಡಿದ್ರೆ ಸಾಧಾರಣ ಏನ್ ತಿಂದಿರೋದು ಹೊಟ್ಟೆಗೆ ಅಂತ? 3 ಮೊಟ್ಟೆ, 1 ಗೀ ರೈಸು, 1 ತಲೆ ಮಾಂಸ, ಪೌಷ್ಟಿಕ ಆಹಾರ. ಅದಕ್ಕೆ ಹಿಂಗ ಆಗ್ತಿರೋದು. ಅನ್ನ ಬೇಳೆ ಸಾರು ತಿಂದಿದ್ರೆ ಕರೆಕ್ಟ್ ಆಗಿ ಇರ್ತಿದ್ದೆ. ಇದೆಲ್ಲ ತಿಂದಿದ್ದೆಲ್ಲ ಮಸಾಲೆ ಐಟಮು. ನಮ್ ತಲೆ ತಿಂತಾ ಇದೀವಿ ಅಷ್ಟೇ. ರಾಂಗ್ ನಂಬರ್ ಫೋನ್ ಮಾಡಿ ಇಷ್ಟೆಲ್ಲ ಮಾತಾಡ್ತಿದ್ದೀರಾ. ಇನ್ನೊಂದ್ಸಲ ನಂಬರ್ ನೋಡಿ ಆ ಶ್ರುತಿ ಖಂಡಿತ ನಾನಲ್ಲ, ನಾನ್ ಬೇರೆ ಶ್ರುತಿ. ಈಗ ಒಳ್ಳೆ ಸರ್ವೈತ್ಬಿಟ್ಟು ಇಷ್ಟೊತ್ತರೆಗೂ ಮಾತಾಡ್ಬಿಟ್ಟು ಈಗ ಒಳ್ಳೆ ಇನ್ನೇನ್ ಇಷ್ಟೆಲ್ಲ ಮಾತಾಡೋದ್ಮೇಲೆ ಇವಾಗ ನಮ್ದೇ ಹೇಳ್ತೀರಾ ಮಾತಾಡೋದು? ನೀವ್ ಮಾಡೋದಕ್ಕೆ ತಾನೇ ನಾನು ಮಾತಾಡ್ತಿರೋದು. ಶ್ರುತಿ ನಿಂಗ್ ಹೆಂಗ್ ಸಿಕ್ತು? ಫಸ್ಟ್ ಆಫ್ ಆಲ್ ನನ್ನ ನಂಬರ್ ಹೆಂಗ್ ಸಿಕ್ತು ಅದೇಳಿ. ಮಡಗು. ಯಾರು ಕೊಟ್ರ ನಂಬರ್? ನನಗೇನೋ ನನ್ನ ಯಾರಿಗೆ ಹೇಳ್ತಿರೋದು ಮಡಗು ಅಂತ? ನೀನ್ ಮಡಗು. ಫಸ್ಟ್ ಫೋನ್ ಮಾಡಿದ್ ನೀನ್ ಕಟ್ ಮಾಡು. ಹತ್ತಿಸಿದ್ರೆ ನನಗೆ ಈಗಲೇ ನನಗೆ ತಲೆ ಕೆಟ್ಟೋಗೈತೆ ಇಲ್ಲಿ. ಓ, ಅದಕ್ಕೆ ಏನ್ ಮಾಡ್ಬಿಡ್ತೀಯ? ತಲೆ ಕೆಟ್ಟೋದ್ರೆ ನೀನು ಹಾಂ, ನೀನ್ ಹೊಡೆದ್ಬಿಡ್ತೀಯಾ? ಯಾರು ಹರೀಶಣ್ಣ ಮಾತಾಡ್ತಿರೋದು? ಅಣ್ಣ ಯಾಕಣ ಇವಾಗಿಂದ ರಾಜನ್ ಕುಂಟೆಗೆ ಬಂದಿದ್ದೀನಿ. ನೋಡ್ಬಿಟ್ರ ನನ್ ಬಂದಿದ್ದು? ಮತ್ತೆ ಇದ್ಯಾ ನಂಬರು? ಮೊಬೈಲ್ ನಂಬರು ಅದ್ ನನ್ಗೆ ಗೊತ್ತು. ಇದೇ ಯಾವಾಗ ತಗೊಂಡ್ರಿ ಅಂತ. ಸರಿ, ಯಾವಾಗ ನೋಡಿದ್ರಿ ನನ್ನ? ನಾನು ಎಲ್ಲಾಗ ಬಂದು ಹಾಫ್ ಅವರ್ ಆಗಿಲ್ಲ. ಇದ್ಯಾರಪ್ಪ ಇವ್ರು ಫೋನ್ ಮಾಡಿ ಶ್ರುತಿ ಅಂತ ಹೇಳ್ತಾರೆ ಅಂತ ನಾನ್ ನೋಡ್ತಿದ್ದೀನಿ. ಒಂದ್ ಸೆಕೆಂಡ್ ಶಾಕ್ ಆಗೋಯ್ತು. ಯಾರಪ್ಪ ಇವ್ರು ಏನೋ ಹೇಳ್ತಾರಲ್ಲ, ಅದು ಬೇರೆ ರೇಗ್ತವ್ರಲ್ಲ, ಏನಿದು ಅಂತ ಭಯನಾಗೋಯ್ತು ಒಂದ್ ಕ್ಷಣ. ಶಾಕಲ್ಲಿ ಹಂಗೆ ಮಾತಾಡಿದ್ದ? ಇಲ್ಲ ಮತ್ತೆ ಇನ್ನೇನ್ ಮಾತಾಡ್ತಾರೆ? ಶೋಭಕ್ಕೆ ಹೇಳ್ತೀನಿ ನಿಮ್ಗ. ಅಪ್ಪ ಫೋನ್ ಮಾಡಿ ಹಿಂಗೆಲ್ಲ ಮಾಡಿದ್ರು ಅಂತ ಹೇಳ್ತೀನಿ. ಯಪ್ಪ, ಎಂತ ಕಿತಾಪತಿ ಹೆಂಗಸ್ರಲ್ವಾ? ನೀವ್ ತಾನೇ ಮಾಡಿದ್ದು. ನನ್ಗೇನ್ ಹೇಳ್ತೀರಾ ಕಿತಾಪತಿ ಹೆಂಗಸ್ರು ಅಂತ? ಮತ್ತೆ ಇಲ್ಲಿ ಶೋಭಂಗೆ ಕೇಳ್ತೀಯಾ? ಅವ್ರ ಅಮ್ಮನ್ಗೆ ಹೇಳು. ಯಾಕೆಂದ್ರೆ ಭಯ. ಒಂದ್ ಸೆಕೆಂಡ್ ಭಯ ಆಗಲ್ಲ? ಹಿಂಗೆಲ್ಲ ಫೋನ್ ಮಾಡಿ ರೇಗ್ತಾರಲ್ಲ ನನ್ ಮೇಲೆ ಅಂತ. ಬಾಯಿಲಿ ಆಂಜನೇಯ ಸ್ವಾಮಿ ತಾಯ್ತ ಕಟ್ಟಿಸ್ತೀನಿ ದೇವಸ್ಥಾನದಲ್ಲಿ. ಕಟ್ಟಿಸಿ ಬರ್ತೀನಿ. ಏನ್ ಸಮಾಚಾರ? ಹೇಳ್ಬೇಕು. ತಗೊಂಡ್ಬಂದ್ರಿ ಒಂದ್ ಏನೋ ಬಿರಿಯಾನಿ ಇಲ್ಲಿ ಬಂದು ಕಾಸು ಕೊಡ್ತೀನಿ. ಹೌದಾ? ಸ್ವಲ್ಪ ಗ್ರೇವಿ ಜಾಸ್ತಿ ಹಾಕೊಂಡು ಮೊಸರು ಬಜ್ಜಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿಸ್ಕೊ ಬರ್ರಿ. ಬಟ್ ನಾನು ತಂದ್ಕೊಡೋ ತನಕ ವೆಯ್ಟ್ ಮಾಡೋಕ್ಕಾಗತ್ತಾ? ಮಾಡ್ತೀವಿ. ಒಂದು ಊಟ ಬೇಕಾದ್ರೆ ಬಿಡ್ತೀವಿ. ಹೆಣ್ಮಕ್ಳು ಏನು ಕಾಂಪ್ರಮೈಸ್ ಆಗಲ್ಲ, ಊಟ ಕಾಂಪ್ರಮೈಸ್ ಆಗಲ್ಲ, ಗೊತ್ತಾ? ಹತ್ಕೊಂಡ್ಬಿಟ್ಟಿದ್ ಮಾತು. ಫಸ್ಟ್ ಊಟ, ನೆಕ್ಸ್ಟ್ ಎಲ್ಲ ಗಂಡ ಮಕ್ಳು ಮನೆ ಸಂಸಾರ ಕೆಲಸ ಅದು ಇದು. ಫಸ್ಟ್ ಊಟ. ಗಂಡನೇ ಸೆಕೆಂಡಾ? ನನ್ ಪ್ರಕಾರ ನನ್ ಫೇವ್ರೇಟ್ ಎಲ್ಲ ಫಸ್ಟ್, ಆಮೇಲೆ ಗಂಡ ನೆಕ್ಸ್ಟ್. ನಾವ್ ಚೆನ್ನಾಗಿದೆ ಆಮೇಲೆ ನಾವ್ ಗಂಡ ನೋಡ್ಕೋಬಹುದು, ಮಕ್ಳು ನೋಡ್ಕೋಬಹುದು, ಮನೆ ನೋಡ್ಕೋಬಹುದು. ಎನರ್ಜಿ ಬಂದಾಗ ಕೆಲಸ ಫಾಸ್ಟ್ ಆಗಿ ಮಾಡ್ಬೋದು. ಅದು ಜೋಶ್ ಸಿಗುತ್ತೆ ಒಳ್ಳೆ ಊಟ ಮಾಡಿದ್ರೆ. ನಿಮ್ಮ ಅಮ್ಮಂಗೆ ಫೋನ್ ಮಾಡು ಒಂಚೂರು. ಯಾಕ? ನಮ್ಮ ಅಮ್ಮ ಬೇರೆ ಬೈಲಿ ಅಂತ. ಬರೀ ಹಾಲು ಮುಳು ತಿನ್ಕೊಂಡ್ ಬಿದ್ದಿರ್ತೀಯ ಅಂತ. ನೀನು ತಿನ್ನಕ್ಕೆ ಏನ್ ತುಟ್ಟಿದ್ಯೋ? ನಮ್ಮ ಅದೇ ಹೇಳ್ತಾಳೆ, 24 ಗಂಟೆ ತಿಂತಾನೆ ಇರ್ತಾಳ. ಅದೇನ್ ತಿಂತಾಳ ಇವಳು ಅಂತ ಬೈತಾರ. ಯಪ್ಪ, ಬೈಸ್ಕೊಳಕ್ ಆಗಲ್ಲ. ಇಷ್ಟ ದಿನ ಬೈಸ್ಕೊಂಡ್ ಬಂದಿದ್ದೀನಿ. ನನ್ ಕಿವಿಯಾರ ಒಂದ್ಸಲ ಕೇಳ್ಬೇಕು, ಒಂಚೂರು ಮಾಡು ಫೋನ್. ಆಯ್ತು ಇರಿ. The person you are speaking with has put your call on hold. ಹಲೋ, ಇದು ಕೆಳಗಡೆ ಹರೀಶಣ್ಣ ಇದಾರಲ್ಲ, ಅವ್ರ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಲೈನ್ ಅಲ್ಲಿ ಅವರೇ, ಮಾತಾಡು. ಯಾರು ಹೇಳೋದೇ? ನಿನ್ ದೊಡ್ಡತ್ತೆ ಮಗ? ಹೌದೌದು. ಅಣ್ಣ ಹೇಳಿ ಅಣ್ಣ, ಚೆನ್ನಾಗಿದ್ದೀರಾ? ಅಕ್ಕ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ನೋಡಕ್ ಚೆನ್ನಾಗಿದ್ದೀನಿ. ಹೆಂಗ್ ಗೊತ್ತಾ, ಅವಣ್ಣ ಮೇಘನ ಬಿರಿಯಾನಿ ಹತ್ರ ಅವರಂತೆ ತಪ್ಸ್ಕೊಳಕ್ಕೆ ಅಂದೆ. ಅದಕ್ಕೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ಅಂದ್ರು, ಅದಕ್ಕೆ ಹಾಕಿದೀನಿ. ಕೇಳು ಅಕ್ಕ. ಅಣ್ಣ ಏನೋ ಇನ್ನೊಂದು ಕೇಳಬೇಕಂತೆ. ಹೇಳು ಅಣ್ಣ. ಕೇಳ್ರಿ, ನನ್ ಬಗ್ಗೆ ಹೆಂಗ್ ಕೇಳ್ತೀರಾ? ಅಣ್ಣ ಹೇಳಿ ಅಣ್ಣ. ಅಲ್ಲ, ನಿಮ್ಮ ಮಗಳಿಗೆ ಮದುವೆ ಮಾಡ್ಬಿಟ್ಟು ತಪ್ಪು ಕೆಲಸ ಮಾಡ್ಬಿಟ್ಟಿದ್ದೀರಿ. ಖಂಡಿತ ಅಲ್ಲ, ಎಲ್ಲ ವಿಷಯದಲ್ಲಿ ಓಕೆ. ಅಪ್ಪ ಏನ್ ಮಾಡ್ತೀಯ, ಎಲ್ಲ ತಿನ್ನೋದೆಲ್ಲ ಕಮ್ಮಿ ಮಾಡ್ಬಿಡ್ತು. ಕಮ್ಮಿನ ಇಲ್ಲಿ ಕೇಳಿದ್ರೆ ಇಲ್ಲಿ ಗಂಡ ಮೊದ್ಲು ಊಟ ಮೊದ್ಲು ಅಂದ್ರೆ ಊಟನೇ ಮೊದ್ಲು ಅಂತಾಳಲ್ಲ. ಅವೇನು ಹೇಳ್ತಿಲ್ವಲ್ಲ, ಎಲ್ಲ ಕಮ್ಮಿ ಮಾಡ್ಬಿಟ್ಟೈತೆ. ಅಲ್ಲಿ ಪರವಾಗಿಲ್ಲ, ಅಲ್ಲೆಲ್ಲ ಸ್ವಲ್ಪ ಭಯ ಭಕ್ತಿಯಿಂದ ಐತಿ. ನೀವ್ ಇಲ್ಲಿ ಬಂದು ನೋಡ್ಬೇಕು ಆರ್ಡರ್ ಮಾಡೋದ. ಹೌದಾ? ಒಟ್ನಲ್ಲಿ ದನ ತಿನ್ನ ಅಲ್ಲಿ ಗಂಡನ ಮನೆ ಅಂತ ಸ್ವಲ್ಪ ಭಯ ಭಕ್ತಿಯಿಂದ ಐತಿ. ಅಲ್ಲಿ ಒಲೆನೇ ಹಸಲ್ವೇನೋ? ನಾವ್ ಹಚ್ಕೊಂಡ್ ನಾವ್ ಮಾಡ್ಕೊ ತಿಂತೀವಪ್ಪ. ಮತ್ತೆ ನಾವೆಲ್ಲ ಹೋಟೆಲೆಲ್ಲ ಹೋಗಲ್ಲ, ಅವ್ರ ಮಾತ್ರ ಅಷ್ಟೇ.
ಎಲ್ಲಾ ಹೆಣ್ಮಕ್ಳು ತವ್ರ ಮನೆಗ್ ಬಂದು ಅದಿದು ಮಾಡ್ಕೊತೀನಿ ಇರ್ತಾರೆ. ನನ್ ಮನೆ ಮಗಳು ಬಂದ್ಬಿಟ್ಟು ಹಾಂ ಅದೇನ ನಂಗೆ ಹೇಳಕ್ಕೆ ಬರಲ್ಲ ಅದು ಏನೇನ್ ಐಟಮ್. ಹಂಗೆ ಸರಿ. ಇವಾಗ ಏನ್ ತಗೊಂಡು ಕೊಡ್ತಾ ಇದ್ದೀರಾ? ಅದೇ ಅವ್ರ ಫೇವ್ರೇಟು ಇದು ಪನ್ನೀರ್ ಬಿರಿಯಾನಿ. ನಮ್ಗೆ ಅವೆಲ್ಲ ಇಷ್ಟನೇ ಇಲ್ಲ. ಓ ಅದೇನು ಇವ್ರಿಗೆ ಈ ಥರ ಬಂದ್ಬಿಡ್ತು, ಹೋಟ್ಲು ರುಚಿ ಹಿಡಿದ್ಬಿಟ್ಟಿರೋದು ಹೆಂಗೆ? ಅಣ್ಣ ಅದೇ ಆಫೀಸ್ ಹೋದ್ಮೇಲೆ, ಓ ಅದಕ್ಕೆ ಮುಂಚೆ ಎಲ್ಲ ಕಾಲೇಜ್ ಹೋದ್ಮೇಲೆ ಇದಿಲ್ಲ, ಆಫೀಸ್ ಹೋದ್ಮೇಲೆ. ಆಫೀಸ್ ಗಾಳಿ ಬೀಸಿರೋದು ಅದು ಮದ್ವೆ ಆದಾಗ ಇನ್ನೂ ಜಾಸ್ತಿನೇ. ಪಾಪ ಕುಮಾರಣ್ಣ. ಸರಿ ಅಮ್ಮ, ಆಯಿತು. ಹ್ಯಾಪಿ ಮದರ್ಸ್ ಡೇ ನಿಮಗೆ. ನಾವೇನ್ ಹೇಳ್ಬೇಕು ಅದಕ್ಕೆ? ಪಾಪ ನಿಮ್ಮ ಮುಗ್ಧತೆಗೆ ನಂಗೆ ನಿಜವಲ್ಲೂ ನಗಬೇಕು ಅಳ್ಬೇಕೋ ಗೊತ್ತಾಯ್ತಾ ಇಲ್ಲ. ನಾನು ವಿಶ್ ಮಾಡಿದ್ರೆ ಏನು ಅನ್ಬೇಕು ಅಂತ. ಅಲ್ಲ ನಂಗೆ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ವಲ್ಲ. ನಿಮ್ಮ ಮಗಳು ಒಂದ್ಸಲಿನೂ ವಿಶ್ ಮಾಡಿಲ್ವಾ ನಿಮಗೆ? ಇದು ವಿಶ್ವರ ಮಾಡ್ತಾಳ. ಅದು ತಾಯಿ ಪ್ರೀತಿ. ಒಂದಿನ ಸ್ಟೇಟಸ್ ಹಾಕೋದು, ಒಂದಿನ ವಿಶ್ ಮಾಡೋದಲ್ಲ. ನಮ್ದು 365 ಅಲ್ಲ, ತಾಯಿ ಆಸೆ ಮನ್ಸಲ್ಲಿ ಇರುತ್ತೆ. ನಿಜವಲ್ಲೂ ತಾಯಿ ಪ್ರೀತಿ ಹೆಂಗೆ ಅಂದರೆ, ಮೊನ್ನೆ ನೋಡಿದ್ರೆ ಒಂದು ಬೋಟ್ ಆಕ್ಸಿಡೆಂಟಲ್ಲಿ ಒಂದು ಕಡೆ ಹೌದೌದು. ಒಬ್ಳು ತಾಯಿ ಪಾಪ ಅವಳ ಮಗುನ ಹಿಡ್ಕೊಂಡು ಹಂಗೆ ಸತ್ತೋಗ್ಬಿಟ್ಟಿಯಾಳೆ. ಅದು ಅಂದ್ರೆ ತಾಯಿ ಬೆಲೆ, ತಾಯಿ ನೋವು, ಕಷ್ಟ ಅದೆಲ್ಲ ನಮ್ಗೊಂದ್ ಮಕ್ಳಾದಾಗ ಅದ್ ನೋವು ಗೊತ್ತಾಗುತ್ತಲ್ಲ. ಅದನ್ನ ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿಮಮ್ ನಂಬಲ್ಲ, ಅಷ್ಟು ಹಚ್ಚಿದೀನಿ ನೋಡಿ ಅಳು ಬಂದ್ಬಿಡ್ತು. ನಮ್ ಮಕ್ಳು ಆದಾಗ ನೋವಲ್ಲ, ತಾಯಿ ಮೇಲೆ 100% ಗೊತ್ತಾಗುತ್ತೆ ನಮಗೆ ಮಕ್ಳಾದಾಗ. ನನಗೂ ಕರಳು ಹಿಂಡ್ದಂಗೆ ಆಗೋಯ್ತು. ಹೌದು ಅಣ್ಣ. ಮತ್ತೆ ಸಮಾಚಾರ ಈಗ ಒಂದು ಹೇಳಿದ್ರೆ ನಿನಗೂ ನಿಮ್ಮ ಅಮ್ಮಗೂ ಇಬ್ರಿಗೂ ಗಾಬರಿ ಆಯ್ತದೆ. ಹೌದಾ? ಏನ್ ಹೇಳಿದ್ರಿ ಮಗನ ಅಂತದ್ದು? ಅಂಥದ್ದು ಆ ಗಾಬರಿ ಎಲ್ಲ ಪಟ್ಕೊಂಬಲ್ಲ, ಹೇಳಿ ಅಣ್ಣ. ಪಕ್ಕನಾ? ಧೈರ್ಯಶಾಲಿ ನಾವು ಇಬ್ರು. ಹಂಗೆ ನಾ ಸಣ್ಣ ಪುಟ್ಟಕ್ಕೆಲ್ಲ ಭಯ ಪುಟ್ರೆ ಜೀವನ ಮಾಡಕ್ಕಾಗತ್ತೆ ಬೆಂಗಳೂರಾಗೆ. ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಹೇಳಣ್ಣ ಅದೇನು? ಬೇಡ ಬಿಡಿ, ಇಬ್ರಿಗೂ ಒಂಥರ ಮಕ್ಕೊಡ್ದಂಗೆ ಆಗೋಯ್ತದೆ ನಾನು ಹೇಳಿದ್ರೆ. ಓ ಯಾವ ಮಕ್ಕಳು ಅದು ಈಗ ಹೇಳ್ತೀರಾ? ಇಲ್ಲ ಇಷ್ಟೊತ್ತು ಮಾತಾಡ್ಬಿಟ್ಟು ಇವಾಗ ಅದನ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಮಕ್ಕಳಿಗೆ ಡೈಲಾಗ್ ಬೇರೆ. ಏನ್ ಹೇಳ್ರಿ? ಏನದ? ಆಗ್ಲಿಂದ ನಿನ್ನ ಜೊತೆ ಮಾತಾಡ್ತಿರೋದು ಹರೀಶ್ ಅಣ್ಣನೂ ಅಲ್ಲ, ಸುರೇಶ್ ಅಣ್ಣನೂ ಅಲ್ಲ, ಇದು RJ ಸುನಿಲ್ ಅಂತ. ಯಾರು? ಅಯ್ಯೋ ಯಾರು ಕೊಟ್ಟಿದ್ ನಂಬರ್? ಕುಂದಿನ? ಹೌದು ಹೌದು. ಕುಂದಿ ಯೂಟ್ಯೂಬ್ ಅಲ್ಲಿ ನೋಡಲ್ವಾ RJ ಸುನಿಲ್ ವಿಡಿಯೋಸ್ ಫ್ರಾಂಕ್ ಮಾಡೋದು, ಎಲ್ರಿಗೂ ಫೋನ್ ಮಾಡಿ ಅವರು. ಏ ಈಗ ಹೇಳೋರು ಇದಾಗತ್ತೆ, ಹೇಳು ಈಗಲೇ ನಗ್ಬೇಡ ನೀನು. ಇಲ್ಲ ಕಾಮಿಡಿ ಮಾಡಕ್ ದೊಡ್ಡ ಅವಳು ನಾನು ಯೂಟ್ಯೂಬ್ ನೋಡ್ತೀವಿ ನನ್ನ ಕೊಡ್ಬೇಡ, ತಿರುಗಿ ಮತ್ತೆ ಯಾವ್ದನ್ನು ಅಯ್ಯೋ ನೋಡ ಅಷ್ಟು ಹೋಗ್ತಾರಂದ್ರೆ ಖಂಡಿತ ಅವ್ರು ಯಾರಲ್ಲ, ನಿಮ್ಮೂರವ್ರು ಯಾರೋ ಇರ್ಬೋದು ನೋಡ. ಅಯ್ಯೋ ನಿಮ್ಮ ಅಮ್ಮನಾಗ್ಲೂ RJ ಸುನಿಲ್. ತುಂಬಾ ಥ್ಯಾಂಕ್ಸ್ ಅಣ್ಣ ಫೋನ್ ಮಾಡಿದ್ದೆ. ನಾವು ನಿಮ್ ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ ನಿಜವಾಗ್ಲು. ಥ್ಯಾಂಕ್ ಯು ಆಯ್ತು. ನಂಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೇಜಾರಾಗಿದ್ರೆ ಸಾರಿ, ಏನಾದ್ರು ಮಾತಾಡ್ಬಿಟ್ಟಿದ್ರೆ ಸ್ಲೋ ಅಲ್ಲಿ. ಏನಿಲ್ಲಮ್ಮ. ಓಕೆ ಏ ಬಿಡು, ನಾವೇನ್ ಬೇಜಾರಾಗಷ್ಟು ಮಾತಾಡಿಲ್ವಲ್ಲ. ನಿಮ್ಗೆಲ್ಲ ಇದಕ್ಕೂ ಮುಂಚೆ ನಾನು. ಹೌದಾ? ಈಗ ನನಗೆ ಗ್ಯಾರಂಟಿ ಇಲ್ಲಪ್ಪ, ಯಾರು ರಾಜಿ ಕೂತಿರೇನೋ ಮಾತಾಡಕ್ ಇಷ್ಟೆಲ್ಲ ಏನಾದ್ರೂ ನಿಮ್ಗೆ ಗ್ಯಾರಂಟಿ ಬಂತು ಬಿಡು. ನೀನೇನು ವಿಡಿಯೋಸ್ ನೋಡಿದೆ, ನಾನು ನೋಡಿದ್ದೀನಲ್ಲ. ಹೌದಾ? ಸರಿ ಆಯ್ತು ಬಿಡು. ಓಕೆ ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಗದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಹ್ಯಾಪಿ ಮದರ್ಸ್ ಡೇ. RJ Sunil Prank Calls.